ಪತ್ರಕರ್ತ ಸೇವೆ ಶ್ಲಾಘನೀಯ. ಶಾಸಕಿ ಇ ಅನ್ನಪೂರ್ಣ ಕಳವಳ. ಯಾವುದೇ ಸಂದರ್ಭದಲ್ಲಿ ಪತ್ರಕರ್ತರ ಕೆಲಸಕ್ಕೆ ಅಡ್ಡಿಪಡಿಸುವ ಹಾಗೂ ಸುದ್ದಿ ಮಾಡದಂತೆ ಬೆದರಿಸುವ ಮೂಲಕ ಪತ್ರಕರ್ತರ ಧ್ವನಿ ಹತ್ತಿಕ್ಕುವ ಕೆಲಸ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ಸಂಡೂರು ಶಾಸಕಿ ಇ ಅನ್ನಪೂರ್ಣ ಅವರು ಕಳವಳ ವ್ಯಕ್ತಪಡಿಸಿದರು. ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದರು. ಪತ್ರಿಕೆ ಸಂವಿಧಾನದ 4ನೆಯ ಅಂಗ. ಅದರಲ್ಲಿಯೂ ಪ್ರಜಾಪ್ರಭುತ್ವ ಸರಿದಾರಿಯಲ್ಲಿ ಸಾಗಬೇಕಾದರೆ ಪತ್ರಿಕೆ ಅವಶ್ಯಕತೆ ಇದೆ ಮತ್ತು ಜಾಗೃತಿ ಮೂಡಿಸುವ ಜನಸಾಮಾನ್ಯರ ನೊಂದವರು ಶೋಷಿತರ ಪರ ಧ್ವನಿಯಾಗಿ ಪತ್ರಕರ್ತರು ನಿಖರವಾಗಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಆಧುನಿಕ ಎಐ ತಂತ್ರಜ್ಞಾನದಿಂದ ನೈಜತೆಗೆ ಅಡ್ಡಿ. ಈಗಿನ ಎಐ ತಂತ್ರಜ್ಞಾನ ಮುಂದುವರಿದ ಅಭಿವೃದ್ಧಿ ಒಂದೆಡೆ ಖುಷಿ ವಿಚಾರವಾದರೆ ಪತ್ರಿಕೆಯ ನೈಜ ಕಾರ್ಯಕ್ಕೆ ತುಸು ಅಡಚಣೆಯಾಗಿರುವುದು ಬೇಸರದ ಸಂಗತಿ. ಮಾಧ್ಯಮಗಳು ರೇಟಿಂಗ್ ಆಗಿ ಕೆಲಸ ಮಾಡದೆ ವಸ್ತುನಿಷ್ಠವಾಗಿ ಕಾರ್ಯನಿರ್ವಹಿಸಬೇಕು. ಮುಂದಿನ ದಿನಗಳಲ್ಲಿ ಸಂತ್ರಸ್ತ ಮಹಿಳೆ ಖಾಸಗಿತನ ಹಾಗೂ ಗೌರವಕ್ಕೆ ಧಕ್ಕೆ ಬಾರದಂತೆ ಸುದ್ದಿ ಪ್ರಸಾರ ಮಾಡಬೇಕೆಂದು ಕರೆ ನೀಡಿದರು. ಜನಪ್ರತಿನಿಧಿಗಳ ಅಭಿವೃದ್ಧಿ ಮಾಡದೆ ಹೋದರೆ ಪ್ರಶ್ನಿಸುವವರು ಪತ್ರಕರ್ತರ ಧರ್ಮ. ಹಾಗೆ ಜನಪ್ರತಿನಿಧಿಗಳು ಸಮಾಜಮುಖಿ ಕೆಲಸ ಮಾಡಿದಾಗ ಅದನ್ನು ಸಮಾಜಕ್ಕೆ ತೋರಿಸುವ ಮೂಲಕ ಪ್ರೋತ್ಸಾಹಿಸಿ ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಂಥವರಿಗೆ ಭದ್ರತೆ ಅವಶ್ಯಕತೆ ಇದೆ. ಪತ್ರಕರ್ತರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡಿದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪತ್ರಕರ್ತರ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಇನ್ನು ಈ ವೇಳೆ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಬಿ ಪಂಡಿತ್, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ, ರಾಜ್ಯ ಉಪಾಧ್ಯಕ್ಷ ಸುದೇಶ್ ಕುಮಾರ್, ಕಲ್ಯಾಣ ಮಹಾಸ್ವಾಮಿ, ಮೇಯರ್ ಪಿ ಗಾದೆಪ್ಪ, ಬಳ್ಳಾರಿ ಜಿಲ್ಲಾಧ್ಯಕ್ಷ ಯಾಳ್ಪಿ ಒಲಿಭಾಷಾ, ಮಲ್ಲಿಕಾರ್ಜುನ್ ಕರ್ಜಗಿ ಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಮಾಜದಲ್ಲಿ ಏನನ್ನ ಒಳ್ಳೆಯದನ್ನು ಕಾಣಬೇಕು ಅಂದ್ರೆ ಒಳ್ಳೆಯ ವಿಚಾರಗಳನ್ನು ಆಗಬೇಕಂದ್ರೆ ಕೂಡ ಒಳ್ಳೆಯದನ್ನು ನಡ್ಕೋಬೇಕಾದ್ರಿಗಿನ ಅದ್ರ ಕಣ್ಣುಗಳು ಕಿವಿಗಳು ಯಾರು ಅಂದ್ರಿಗಿನ ಅದು ಪತ್ರಕರ್ತರು, ಜರ್ನಲಿಸ್ಟ್ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಎಷ್ಟು ಜವಾಬ್ದಾರಿ ಇದೆ ಅಂದ್ರಿಗಿನ ಅವರು ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾ, ಟ್ವಿಟರ್ಸ್ಗಳು ಇವೆಲ್ಲ ಕೂಡ ಜಾಸ್ತಿ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಒಂದು ಸುಳ್ಳು ಸುದ್ದಿಗಳು ಸಾಕಷ್ಟು ಇವತ್ತು ಪ್ರಚಲಿತ ಆಗ್ತಿರ್ತಾವ. ಈ ಸುಳ್ಳು ಸುದ್ದಿಗಳನ್ನು ಪ್ರಚಲಿತ ಆಗುವಂತ ಟೈಮಲ್ಲಿ ಕೂಡ ಇದನ್ನ ಸತ್ಯ ಅಂತೇಳಿ ತಾವು ನೋಡಿಸ್ಕೊಳ್ಬೇಕಾಗಿದೆ. ಈ ನೋಡಿಸ್ಕೊಳ್ಬೇಕಾದಂತ ಟೈಮಲ್ಲಿ ಬಹಳಷ್ಟು ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪತ್ರಿಕಾಂಗ, ನ್ಯಾಯಾಂಗ ಮತ್ತು ಇದು ಕಾರ್ಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಕಾರ್ಯಾಂಗ ವಿಚಾರ, ಪತ್ರಿಕಾಂಗ ಮತ್ತು ನ್ಯಾಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಪತ್ರಿಕಾಂಗದ್ದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದರ ಮಹತ್ವ ಕಾರ್ಯಗಳನ್ನು ಮಾಡುವಂತ ಕೆಲಸ ಆಗ್ತಾ ಇದ್ದಾವ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು ಸುದ್ದಿಗಳಂದ್ರಿಗಿನ ನಾವು ಯಾವುದನ್ನು ವಿಚಾರಗಳು ತಿಳ್ಕೊಬೇಕಂದ್ರೆ ಎದ್ರ ಮೂಲಕ ತಿಳ್ಕೋಬೇಕು. ಅವತ್ತಿನ ಕಾಲದಲ್ಲಿ ಅಂತೂ ಬೇರೆ ಬೇರೆ ಟೆಕ್ನಾಲಜಿಗಳ ಮೂಲಕ ಅವತ್ತು ಸ್ವಲ್ಪ ಇತ್ತು, ಇವತ್ತು ಸಾಕಷ್ಟು ಟೆಕ್ನಾಲಜಿಗಳಾದಂತ ಟೈಮಲ್ಲಿ ಕೂಡ ನಾವು ಯಾವ್ದನ್ನ ಸುದ್ದಿಯನ್ನು ಮುಟ್ಟಿಸ್ಬೇಕಂದ್ರೆ ನಾವು ಪತ್ರಕರ್ತ ಎಷ್ಟು ಕಷ್ಟಪಡಬೇಕು. ಪತ್ರಕರ್ತ ಈಗಿನ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಯಾವ್ದನ್ನ ಒಂದು ದೊಡ್ಡದು ವಾರಗಳು ಆಗ್ತಾ ಇರೋದ್ರಿಂದ ನೇರವಾಗಿ ಅಲ್ಲೇ ಹೋಗಿ ನೇರ ಒಂದು ಪ್ರದರ್ಶನ, ನೇರವಾದಂತ ಒಂದು ರೀತಿ ಸಂವಾದ ಮಾಡುವಂತ ಕೆಲಸಗಳನ್ನ ನಾವು ನೋಡಿದೀವಿ. ಪತ್ರಕರ್ತ ಎಷ್ಟು ಕಷ್ಟ ಅಂದ್ರಿಗಿನ ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತ ಆದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಗಿಡದ ಕೆಳಗಡೆ ಕುಂತು ಸತ್ಯ ಏನೋ ಸುಳ್ಳು ಏನೋ ಅನ್ನೋಂಥದ್ದು ಅಲ್ಲೇ ಕುಂತು ಬರೀತಾ ಇದ್ದ. ಇವತ್ತು ಹಂಗಿಲ್ಲ. ಬಹಳಷ್ಟು ಟೆಕ್ನಾಲಜಿ ಬದಲಾಗಿದೆ. ಇವತ್ತು ಏನನ್ನ ಪತ್ರಕರ್ತ ಇಲ್ಲಿ ಕುಂತು ಬರೀತೇನೆ ಅಂದ್ರಿಗಿನ ಅದು ಸತ್ಯ, ಅದು ಸುಳ್ಳು, ಅದು ಯಾವ್ದೊಂದು ಕೂಡ ಕಂಡಿಡಿಯುವಂತ ಕೆಲಸ ಜನರುಗಳು ಮಾಡ್ತಾ ಇದ್ದಾರೆ.